ರಾಜ್ಯದಲ್ಲಿ ಸರಿಯಾಗಿ 10 ವರ್ಷಗಳ ಹಿಂದೆ ಶುರುವಾಗಿದ್ದಂತಹ ಜಾತಿ ಗಣತಿ ನಂತರ ಅದು ವರದಿಯಾಗಿ ರೂಪುಗೊಳ್ಳುವುದರಲ್ಲಿ ಆದಂತಹ ವಿಳಂಬ ಇದೆಲ್ಲವೂ ಆದ ನಂತರ ಸರಿಯಾಗಿ 10 ವರ್ಷಗಳ ನಂತರ ಈಗ ಅಂತಿಮ ವರದಿ ಮಂತ್ರಿಗಳ ಕೈ ಸೇರಿದೆ. ಯಾಕಂದರೆ ಕ್ಯಾಬಿನೆಟ್ನಲ್ಲಿ ಮಂಡನೆಯಾಗಿ ಅದನ್ನು ಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೆಸರಲ್ಲಿ ನಡೆದಂತಹ ಜಾತಿ ಜನಗಣತಿ ಜಾರಿಗೊಳಿಸುವುದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಪ್ರಬಲ ಸಮುದಾಯಗಳು ಇದನ್ನು ವಿರೋಧಿಸ್ತಾ ಇದ್ದಾವೆ. ವಿರೋಧ ಪಕ್ಷಗಳವರಿಂದ ಕೂಡ ಒಂದಿಷ್ಟು ಆಕ್ಷೇಪಗಳು ಬರಲಿ ನೋಡೋಣ ಏನು ಮಾಡ್ತಾರೆ ಬರ್ಸಿದ್ದು ಈ ರೀತಿಯಾದಂತಹ ಮಾತುಗಳೆಲ್ಲ ಬರ್ತಾ ಇದ್ದಾವೆ. ಇದರ ನಡುವೆ ಜಾತಿ ಜನಗಣತಿಯಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹ ಮೀಸಲಾತಿಗೆ ಸಂಬಂಧಿಸಿರುವಂತಹ ಶಿಫಾರಸುಗಳು ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ದೊಡ್ಡ ಅಸ್ತ್ರವಾಗಿ ಸಿಗುವಂತಹ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸಿದ್ದಾವೆ. ಹಾಗಾದರೆ ಏನೇನು ಶಿಫಾರಸುಗಳಿದ್ದಾವೆ, ಯಾವ ಸ್ವರೂಪದಲ್ಲಿ ಮೀಸಲಾತಿ ಹೆಚ್ಚಳ ಆಗುತ್ತೆ, ಇದು ಯಾರನ್ನ ತೃಪ್ತಿಪಡಿಸೋದಕ್ಕೆ ಮಾಡ್ತಿರುವಂತಹ ಪ್ರಯತ್ನ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಜಾತಿ ಗಣತಿ ಜಾರಿಯಾಗುವಂತ ಸಿದ್ಧತೆಗಳು ಒಂದ್ ಕಡೆ ಬರದಿಂದ ಸಾಗ್ತಾ ಇದ್ರೆ, ಇನ್ನು ಒಂದ್ ಕಡೆ ವಿರೋಧಗಳು ಜೋರಾಗ್ತಾ ಇದೆ. ಜಾತಿ ಜನಗಣತಿ ಚಿಟಾಪಟಿ ನಡೆಯುತ್ತಿರುವಾಗಲೇ ರಾಜ್ಯದಲ್ಲಿ ಮೀಸಲಾತಿ ಅನ್ನುವಂತ ಬೆಂಕಿ ಹೊತ್ತಿಕೊಂಡಿದೆ. ಜಾತಿ ಜನಗಣತಿ ವರದಿಯ ಜೊತೆಗೆ ಒಬಿಸಿ ಮೀಸಲಾತಿ ಹೆಚ್ಚಳ ಮಾಡಿ ಎಸ್ಸಿ ಎಸ್ಟಿ ಬಿಟ್ಟು ಮುಸ್ಲಿಂ, ಒಕ್ಕಲಿಗ, ಲಿಂಗಾಯತರ ಮೀಸಲಾತಿ ಹೆಚ್ಚಳಕ್ಕೆ ಜಯಪ್ರಕಾಶ್ ಹೆಗಡೆ ಆಯೋಗ ಶಿಫಾರಸನ್ನ ಮಾಡಿದೆಯಂತೆ. ಒಬಿಸಿ ಮೀಸಲಾತಿಯನ್ನ 32% 51% ಹೆಚ್ಚಿಸುವಂತೆ ಶಿಫಾರಸನ್ನ ಮಾಡಲಾಗಿದೆ. ಅದೇ ರೀತಿ ಹಾಲಿ ಇರುವಂತ ಪ್ರವರ್ಗ 1ರ ಬದಲಿಗೆ ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ ರಚನೆಗೆ ಶಿಫಾರಸನ್ನ ಮಾಡಲಾಗಿದೆ. ಇದು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹಾಗಿದ್ರೆ ಯಾವ್ಯಾವ ಜಾತಿಗಳ ಮೀಸಲಾತಿಯನ್ನ ಹೆಚ್ಚಿಸಲಿಕ್ಕೆ ಯಾವ್ಯಾವ ಪ್ರವರ್ಗದವರು ಮೀಸಲಾತಿಗೆ ಕತ್ತರಿ ಹಾಕ್ಲಿಕ್ಕೆ ಶಿಫಾರಸನ್ನ ಮಾಡಿದ್ದಾರೆ ಅಂತ ನೋಡೋಣ. ಪ್ರವರ್ಗ 1ಕ್ಕೆ ಈ ಹಿಂದೆ 4% ಮೀಸಲಾತಿ ಇತ್ತು. ಈಗ 6%ಗೆ ಹೆಚ್ಚಿಸುವಂತೆ ಶಿಫಾರಸನ್ನ ಮಾಡಲಾಗಿದೆ. ಇದರಲ್ಲಿ ಸುಮಾರು 35ರಷ್ಟು ಜನಸಂಖ್ಯೆ ಇದ್ದಾರೆ. ಅದೇ ರೀತಿ ಪ್ರವರ್ಗ 1ಅನ್ನ 1A ಅಂತ ಮಾಡಿ ಪ್ರವರ್ಗ 1B ಅನ್ನ ಹೊಸದಾಗಿ ಸೃಷ್ಟಿ ಮಾಡಲಾಗಿದೆ. ಪ್ರವರ್ಗ 1Bಗೆ ಸುಮಾರು 73.94 ಲಕ್ಷ ಜನರನ್ನ ಸೇರಿಸಲಿಕ್ಕೆ ತೀರ್ಮಾನ ಮಾಡಲಾಗಿದ್ದು, ಅದರಲ್ಲಿ ಇರುವಂತವರಿಗೆ 12% ಮೀಸಲಾತಿಯನ್ನ ಕೊಡುವಂತೆ ಶಿಫಾರಸನ್ನ ಮಾಡಲಾಗಿದೆ. ಪ್ರವರ್ಗ 2Aಗೆ 15% ಇದ್ದಂಥ ಮೀಸಲಾತಿಯನ್ನ 10%ಗೆ ಇಳಿಸಲಾಗಿದೆ. ಅದರಲ್ಲೂ ಸಹ 77.78 ಲಕ್ಷ ಜನರು ಇದ್ದಾರೆ. ಅದೇ ಪ್ರವರ್ಗ 2Bಗೆ ಇದ್ದಂತಹ 4% ಮೀಸಲಾತಿಯನ್ನ 8%ಗೆ ಏರಿಕೆ ಮಾಡಬಹುದು ಅಂತ ಶಿಫಾರಸು ಮಾಡಿದ್ದು, ಇದರಲ್ಲಿ 75.27 ಲಕ್ಷ ಮಂದಿ ಇರಲಿದ್ದಾರೆ. ಪ್ರವರ್ಗ 3Aನಲ್ಲಿ 72 ಲಕ್ಷ ಜನಸಂಖ್ಯೆ ಇದ್ದು, ಇವರ ಮೀಸಲಾತಿಯನ್ನ 4ರಿಂದ 7% ವರೆಗೂ ಏರಿಕೆ ಮಾಡಬಹುದು ಅಂತ ಹೇಳಲಾಗಿದೆ. ಪ್ರವರ್ಗ 3Bಯಲ್ಲಿ 81 ಲಕ್ಷ ಜನಸಂಖ್ಯೆ ಇದ್ದು, ಇವರಿಗೆ ಇರುವಂಥ 5% ಮೀಸಲಾತಿಯನ್ನ 8%ಗೆ ಏರಿಸಿ ಅಂತ ಸಮೀಕ್ಷಾ ವರದಿಯಲ್ಲಿ ಶಿಫಾರಸನ್ನ ಮಾಡಲಾಗಿದೆ. ಮೀಸಲಾತಿ ಹೆಚ್ಚಿಸಿ ಸಿಟ್ಟಾದವರನ್ನ ತಣ್ಣಗಾಗಿಸುವ ಯತ್ನಾನ. ಜಾತಿ ಜನಗಣತಿ ವರದಿ ಜಾರಿಗೆ ಸಿದ್ದರಾಮಯ್ಯ ಸರ್ಕಾರ ಸರ್ಕಸ್ ಅನ್ನ ಮಾಡ್ತಾ ಇದೆ. ಇದಕ್ಕೆ ಸಾಕಷ್ಟು ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಒಳಗಡೆ ಜಾತಿ ಜನಗಣತಿಯನ್ನ ಪ್ರಬಲವಾಗಿ ವಿರೋಧಿಸುವವರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ. ಈಗ ಯಾರು ಜಾತಿ ಜನಗಣತಿಯನ್ನ ವಿರೋಧ ಮಾಡ್ತಿದ್ದಾರೋ ಅವರ ಬಾಯಿ ಮುಚ್ಚಿಸೋಕೆ, ಸಿಟ್ಟು ತಣ್ಣಗಾಗಿಸೋಕೆ ಸಿದ್ದರಾಮಯ್ಯ ಸರ್ಕಾರವೇ ಮೀಸಲಾತಿ ಹೆಚ್ಚಳ ಅನ್ನುವಂಥ ಅಸ್ತ್ರ ಪ್ರಯೋಗಿಸಿದೆ ಅನ್ನುವಂಥ ಮಾತುಗಳು ಜೋರಾಗಿವೆ. ಯಾಕಂದ್ರೆ ಮೀಸಲಾತಿ ಹೆಚ್ಚಳ ಅಷ್ಟು ಸುಲಭ ಅಲ್ಲ. ಒಬಿಸಿ ಮೀಸಲಾತಿ ಪ್ರಮಾಣ 32ರಿಂದ 51%ಗೆ ಏರಿಸಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ಮುಸ್ಲಿಂ ಮೀಸಲಾತಿ ಪ್ರಮಾಣ 4ರಿಂದ 8% ಏರಿಸಬೇಕು. ಲಿಂಗಾಯತರ ಮೀಸಲಾತಿ ಪ್ರಮಾಣ 5%ದಿಂದ 8%ಗೆ ಏರಿಸಬೇಕು. ಒಕ್ಕಲಿಗರ ಮೀಸಲಾತಿ ಪ್ರಮಾಣ 4ರಿಂದ 7%ಗೆ ಏರಿಸಲಿಕ್ಕೆ ಶಿಫಾರಸನ್ನ ಮಾಡಲಾಗಿದೆ. ಆದರೆ ಎಸ್ಸಿ ಎಸ್ಟಿ ಮೀಸಲಾತಿಯನ್ನ ಈಗಿರುವಂಥ 24.1%ಗೆ ಇರಲಿ, ಹೆಚ್ಚಿಸೋದು ಬೇಡ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಈಗಿನ ಕಾನೂನಿನ ಅಡಿ, ಸುಪ್ರೀಂ ಕೋರ್ಟ್ ಆದೇಶದ ಅಡಿ ಮೀಸಲಾತಿ 50% ಮೀರಬಾರದು. ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಕೇಂದ್ರ ತಿದ್ದುಪಡಿ ತರಬೇಕು. ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಗಷ್ಟೇ ಅಧಿಕಾರ ನೀಡಿದೆ ಸುಪ್ರೀಂ ಕೋರ್ಟ್. ಇದೆಲ್ಲ ಆಡಳಿತ ನಡೆಸುವಂತವರಿಗೆ ಗೊತ್ತಿಲ್ಲ ಅಂತಿಲ್ಲ, ಎಲ್ಲವೂ ಕೂಡ ಗೊತ್ತಿದೆ. ಆದರೂ ಮೀಸಲಾತಿ ಕಣ್ಣಾಮುಚ್ಚಾಲೆ ಆಟವನ್ನ ಶುರು ಮಾಡಿದೆ ಸರ್ಕಾರ. ಕುರುಬರಿಗೆ ಬಂಪರ್ ಕೊಡ್ಲಿಕ್ಕೆ ಮೀಸಲಾತಿಯೇ ಅದಲು ಬದಲು. ಸಿದ್ದರಾಮಯ್ಯ ಕುರುಬ ಸಮುದಾಯದವರು. ಕುರುಬರಿಗೆ ಏನಾದರೂ ಗಿಫ್ಟ್ ಕೊಡಲೇಬೇಕಂತ ಹಠಕ್ಕೆ ಬಿದ್ದಿರುವಂತ ನಾಯಕ. ಆದರೂ ಮೇಲ್ನೋಟಕ್ಕೆ ಕುರುಬ ಸಮುದಾಯಕ್ಕೆ ಮೀಸಲಾತಿ ಕಡಿಮೆ ಮಾಡಿದ್ರಾ ಎಂಬ ಚರ್ಚೆಗಳು ಹುಟ್ಟಿಕೊಂಡಿವೆ. ಆದರೆ ಅಸಲಿ ವಿಚಾರಣೆ ಬೇರೆ.
ಕುರುಬ ಸಮುದಾಯಕ್ಕೆ ಮೀಸಲಾತಿ ಕಡಿಮೆ ಮಾಡೋದಲ್ಲ, ಮೀಸಲಾತಿಯನ್ನ ಹೆಚ್ಚಿಸೋದಕ್ಕೆ ಪ್ರಯತ್ನಗಳಾಗಿದ್ದಾವೆ. ಕುರುಬ ಸಮುದಾಯ ಇರುವಂತ ಪ್ರವರ್ಗ 2ಎಗೆ ಮಾತ್ರ 15% ಇದ್ದಂಥ ಮೀಸಲಾತಿಯನ್ನ 10%ಗೆ ಇಳಿಸುವಂತ ಶಿಫಾರಸನ್ನ ಹೆಗಡೆ ಸಮಿತಿ ಮಾಡಿದ್ದು, ಇದನ್ನ ಸಿಎಂ ಸಿದ್ದರಾಮಯ್ಯ ಸ್ವೀಕರಿಸಿದ್ದಾರೆ. ಆದರೆ ಕುರುಬರು ಮತ್ತು ಒಳಜಾತಿಗೆ ಪ್ರತ್ಯೇಕ ಮೀಸಲಾತಿ ನೀಡೋಕೆ ಈ ಪ್ಲಾನ್ ಆಗಿದೆಯಂತೆ. ಕುರುಬರು ಮತ್ತು ಒಳಜಾತಿಗಳ ಸಂಖ್ಯೆಯನ್ನ ಪ್ರವರ್ಗ 1B ಅಡಿ ತರಲಿದ್ದು, ಒಟ್ಟು 73.94 ಲಕ್ಷ ಜನಸಂಖ್ಯೆ ಇದೆ ಅಂತಲೂ ಕೂಡ ಉಲ್ಲೇಖಿಸಿದಂತೆ ಕಾಣಿಸ್ತಾ ಇದೆ. ಪ್ರವರ್ಗ 1B ಅಂತ ಹೊಸದಾಗಿ ಸೃಷ್ಟಿಸಿ ಕುರುಬರು ಮತ್ತು ಇತರೆ ಒಳಜಾತಿಗಳನ್ನು ಸೇರಿಸಿ 12% ಮೀಸಲಾತಿ ನೀಡಲಿಕ್ಕೆ ಪ್ಲಾನ್ ಆಗಿದೆಯಂತೆ. ಸದ್ಯಕ್ಕೆ ಹೆಗಡೆ ಸಮಿತಿಯ ಈ ಶಿಫಾರಸನ್ನ ಸಿದ್ದರಾಮಯ್ಯ ಸರ್ಕಾರ ಇನ್ನೂ ಒಪ್ಪಿಲ್ಲ. ಒಂದು ವೇಳೆ ಒಪ್ಪಿದ್ದೇ ಆದರೆ ವಿರೋಧ ಭುಗಿಲೇಳುವಂತ ಆತಂಕನೂ ಕೂಡ ಇದೆ. ಇದಿಷ್ಟು ಮೀಸಲಾತಿ ಕಣ್ಣಾಮುಚ್ಚಾಲೆ ಆಟವಾದರೆ, ಇನ್ನು ಜಾತಿ ಗಣತಿ ಅನ್ನುವಂಥ ಜೇನುಗೂಡಿಗೆ ಸಿದ್ದರಾಮಯ್ಯ ಸರ್ಕಾರ ಅಧಿಕೃತವಾಗಿ ಕೈ ಹಾಕಿದೆ. ಜಾತಿ ಜನಗಣತಿ ವರದಿಯಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ಸಿಎಂ ಸೂಚನೆಯಂತೆ ಜಾತಿ ಜನಗಣತಿ ವರದಿಯನ್ನ ಎಲ್ಲ ಸಚಿವರುಗಳಿಗೆ ಸರ್ಕಾರದಿಂದ ತಲುಪಿಸಲಾಗಿದೆ. ಬಹುತೇಕ ಎಲ್ಲ ಸಚಿವರಿಗೂ ಜಾತಿ ಜನಗಣತಿ ರಿಪೋರ್ಟ್ ನೀಡಿರುವಂಥ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಸಚಿವರುಗಳಿಗೆ ಒಂದಷ್ಟು ಕಟ್ಟುನಿಟ್ಟಿನ ಸಲಹೆಯನ್ನ ಕೂಡ ಕೊಟ್ಟಿದೆ. ಕಾಂತರಾಜು ಸಮಿತಿ ವರದಿಯನ್ನ ಅಧ್ಯಯನ ಮಾಡಿ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವರದಿಯನ್ನ ಓದಿಕೊಳ್ಳಿ. ಅನುಮಾನಗಳಿದ್ರೆ ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಿ. ಸರ್ಕಾರ ಕಾನೂನು ತಜ್ಞರಿಂದ ಡೌಟ್ ಬಗೆಹರಿಸಿಕೊಳ್ಳಿ. ಜಾತಿ ಜನಗಣತಿ ವರದಿ ಎಲ್ಲೂ ಕೂಡ ಸೋರಿಕೆ ಆಗಬಾರದು. ಏನೇ ಇದ್ರೂ ಏಪ್ರಿಲ್ 17ರ ಒಳಗಾಗಿ ಬಗೆಹರಿಸಿಕೊಂಡು ಬನ್ನಿ. ಏಪ್ರಿಲ್ 17ರ ವಿಶೇಷ ಸಚಿವ ಸಂಪುಟ ಸಭೆಯಲ್ಲೇ ಚರ್ಚಿಸಿ. ಇದು ಜಾತಿ ಜನಗಣತಿ ವರದಿ ಪಡೆದವರಿಗೆ ಸರ್ಕಾರದಿಂದ ಸಿಕ್ಕಿರುವ ಕಟ್ಟುನಿಟ್ಟಿನ ಸೂಚನೆ. ನೋಡ್ರಿ, 95% ಆಗಿದೆ. ಯಾವಾಗಲೂ ಕೂಡ ಸರ್ವೆ 100% ಆಗಲ್ಲ. 95% ಆಗಿದೆ. 98% ರೂರಲ್ ಏರಿಯಾದಲ್ಲಿ, 94% ಇದರಲ್ಲಾಗಿದೆ. ನಾವು ನೋಡ್ತೀವಿ. ಇನ್ನ ಮುಖ್ಯಮಂತ್ರಿನೂ ನೋಡಿಲ್ಲ, ನಾನು ನೋಡಿಲ್ಲ. ಇವತ್ತು ಕಳ್ಸಿಕೊಡ್ತಾ ಇದ್ದಾರೆ, ಕಾಪಿನ ಕಳ್ಸಿಕೊಡ್ತಾ ಇದ್ದಾರೆ. ಏನಾದ್ರು ಹೆಚ್ಚು ಕಮ್ಮಿ ಇದ್ದು ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲ ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಯಾವೊಬ್ಬ ಸಚಿವರು ಕೂಡ ಇದ್ರ ಬಗ್ಗೆ ಏನು ಚರ್ಚೆ ಮಾಡಲಿಕ್ಕೆ ಅವ್ರಿಗೇನು ಆಧಾರ ಏನಿಲ್ಲ. ಮತ್ತೆ ಅಸಮಾಧಾನ ಯಾರು ವ್ಯಕ್ತಪಡಿಸ್ತಾರೆ? ಯಾವುದೇ ಒಂದು ಮಾಹಿತಿ ಯಾರಿಗೂ ಕೂಡ ಲಭ್ಯ ಇರಲಿಲ್ಲ. ಈಗ ಲಭ್ಯ ಆಗಿದೆ. ಈ ಲಭ್ಯತೆ ಆಧಾರದ ಮೇಲೆ ಅದರಲ್ಲಿ ಸಾಧಕ ಬಾಧಕಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಎಲ್ಲ ಸಚಿವರಿಗೂ ಕೂಡ ಅನುವನ್ನು 17ನೇ ತಾರೀಕು 4 ಗಂಟೆಗೆ ಮಾಡಿದ್ದಾರೆ. ಇದು ಮಾಡಿ ಸುಮಾರು ವರ್ಷಗಳಾಗಿತ್ತು. ಇದು ಏನು ಮುಚ್ಚಿದ ಲಕೋಟೆಯಲ್ಲಿ ಇದ್ದದನ್ನು ನಿನ್ನೆ ಸಂಪುಟದಲ್ಲಿ ನಾವು ಲಕೋಟೆಯನ್ನು ಒಡೆದು ಅದನ್ನು ಸಂಪುಟದ ಮುಂದೆ ಮಂಡಿಸಿದ್ದೇವೆ. ಮುಂದಿನ ವಾರ ಚರ್ಚೆ ಇದೆ. ಚರ್ಚೆಯಲ್ಲಿ ಇಡೀ ನಾವು ಸಂಪುಟದಲ್ಲೂ ಕೂಡ ಅದನ್ನು ಚರ್ಚೆ ಮಾಡ್ತೇವೆ. ಹಾಗೂ ಸಾರ್ವಜನಿಕ ವಲಯದಲ್ಲಿ ಸಂಪುಟದ ಹೊರಗಡೆ ಯಾರ್ದು ಏನೆಲ್ಲ ಅಭಿಪ್ರಾಯ ಇದೆ ಎಲ್ಲವನ್ನೂ ಸಹ ಗಮನಕ್ಕೆ ತೆಗೆದುಕೊಂಡು ನಾವು ಚರ್ಚೆ ಮಾಡ್ತೇವೆ. ಸೊ ಚರ್ಚೆಯ ನಂತರ ಮುಂದಿನ ಹೆಜ್ಜೆಗಳ ಬಗ್ಗೆ ನಾವು ತೀರ್ಮಾನ ಮಾಡ್ತೇವೆ. ಸಚಿವರುಗಳೆಲ್ಲ ಅಭಿಪ್ರಾಯ ಹೇಳಿದ ಮೇಲೆ ಜಾತಿ ಜನಗಣತಿ ವರದಿಗೆ ಭಿನ್ನಾಭಿಪ್ರಾಯ ಉಂಟಾದ್ರೆ ಸಂಪುಟ ಉಪಸಮಿತಿ ರಚಿಸಬಹುದು. ಸಚಿವರುಗಳಿಂದ ತೀವ್ರ ವಿರೋಧ ವ್ಯಕ್ತವಾದ್ರೆ ಜನಾಭಿಪ್ರಾಯ ಸಂಗ್ರಹಿಸುವಂತ ಲೆಕ್ಕಾಚಾರದಲ್ಲೂ ಕೂಡ ಇದೆ ಸರ್ಕಾರ. ಆದ್ರೆ ಜಾತಿ ಜನಗಣತಿಯನ್ನೇ ಹೊಸದಾಗಿ ಮಾಡಿಸಿ ಅನ್ನುವಂಥದ್ದು ಬಿಜೆಪಿ ಜೆಡಿಎಸ್ ಜೊತೆ ಹಲವು ಸ್ವಾಮಿಗಳ ವಾದ. ಇಲ್ಲಿ ಕೇವಲ ಜಾತಿ ಮಧ್ಯೆ ಸಂಘರ್ಷ ಉಂಟು ಮಾಡಲಿಕ್ಕೆ ಸಿದ್ದರಾಮಯ್ಯವರು ಇವತ್ತು ಈ ರಾಜ್ಯವನ್ನ ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಜಾತಿ ಹೆಸರಿನಲ್ಲಿ ಹೇಳ್ತಾರೆ, ಜಾತ್ಯತೀತ ಅಂತಾರೆ. ಸೆಕ್ಯುಲರ್ ಪಕ್ಷ ನಮ್ಮದು ಅಂತ ಕಾಂಗ್ರೆಸ್ ಹೇಳುತ್ತೆ. ಇವತ್ತು ಈ ರಾಜ್ಯದಲ್ಲಿ ನಡೀತಿರೋದೇನು? ಜಾತಿ ಸಂಘರ್ಷಕ್ಕೆ ಏನೇನು ವೇದಿಕೆ ಸಿದ್ಧ ಮಾಡಬೇಕು ಅದನ್ನ ಈ ಸಿದ್ದರಾಮಯ್ಯ ಮಾಡಿ ಕೊಟ್ಟಿದ್ದಾರೆ. ಜಾತಿ ಗಣತಿ ಅನ್ನುವಂಥದ್ರ ಬಗ್ಗೆ 2013-14ನೇ ಇಸ್ವಿನಲ್ಲಿ ಆಗಿರ್ತಕ್ಕಂಥ ಒಂದು ಸರ್ವೆ. ಅದು ಈಗಿನ ಪ್ರಕಾರ ಅನೇಕ ಮನೆಗಳಿಗೆ ಹೋಗಿಲ್ಲ, ಲಕ್ಷಾಂತರ ಮನೆಗಳಿಗೆ ಹೋಗಿಲ್ಲ, ಸರ್ವೆ ಮಾಡಿಲ್ಲ, ಆ ಸರ್ವೆ ಚೀಟಿಯನ್ನ ಅಂಟಿಸಿಲ್ಲ, ನಮ್ಮ ಮನೆಗೆ ಬಂದಿಲ್ಲ. ಇದು ಎಷ್ಟರ ಮಟ್ಟಿಗೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಈ ಸರ್ವೆ ನಡೆದಿದೆ? ಈ ಒಂದು ಜಾತಿ ಜನಗಣತಿಯನ್ನು ಅಂಗೀಕಾರ ಮಾಡುವುದಾಗಲಿ ಅದನ್ನು ಜಾರಿಗೆ ತಂದಿದ್ದಾದರೆ ಮತ್ತಷ್ಟು ಜಾತಿಯ ಸಂಘರ್ಷಗಳು ಈ ನಾಡಿನಲ್ಲಿ ಹೆಚ್ಚಾಗಬಹುದು. ಇದನ್ನು ಅಧಿಕಾರೂಢದಲ್ಲಿರುವಂಥ ಪಕ್ಷ
ಬಹಳ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಾತಿ ಜನಗಣತಿಯನ್ನ ಜಾರಿಗೆ ತರುವ ಆತುರ. ಸಚಿವರು, ಶಾಸಕರು, ಜಾತಿವಾರು ನಾಯಕರಿಗೆ ಜಾತಿ ಜನಗಣತಿಯಲ್ಲಿ ಏನಿದೆ ಅಂತ ತಿಳಿದುಕೊಳ್ಳುವಂತ ಕಾತುರ. ಅದಕ್ಕೆ ಜಾತಿ ಜನಗಣತಿ ಜಾರಿಗೋಸ್ಕರ ಮೀಸಲಾತಿ ಅನ್ನುವಂಥ ಅಸ್ತ್ರ ಪ್ರಯೋಗ ಆಗಿದೆ. ಇದಕ್ಕೆಲ್ಲ ವಿಪಕ್ಷ ನಾಯಕರು ತಲೆಯಾಡಿಸ್ತಾರಾ ಅಥವಾ ಬೀದಿಗಿಳಿತಾರಾ ಅನ್ನೋದನ್ನ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.